ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ನೀವು ನೋಡ್ತಾ ಇರ್ಬೋದು, ಇದು ಒಂದು ಬಾಕ್ಸು. ಸೊ ಇದೇನು ಬಾಕ್ಸ್ ಅಂತ ಅಂದರೆ, ಫ್ರಿಜ್ಜಲ್ಲಿ ವೆಜಿಟೇಬಲ್ಸ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡೋವಂತಹ ಬಾಕ್ಸು. ನಾನು ಇದನ್ನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. 6 ಬಾಕ್ಸಸ್ಸು 286 ರುಪೀಸ್ಗೆ ನನಗೆ ಸಿಕ್ತು. ತುಂಬ ಕಮ್ಮಿ ಬೆಲೆಗೆ ಸಿಕ್ಕಿದೆ ನನಗೆ ಇದನ್ನು ನಾನು ಅಮೆಝಾನಲ್ಲಿ ನೋಡಿದಾಗ ನನಗೆ 399 ರುಪೀಸ್ಗೆ 4 ಬಾಕ್ಸಸ್ ಅವೈಲಬಲ್ ಇತ್ತು. ತುಂಬಾ ಚೀಪಾಗಿ ಸಿಕ್ತು ಈ ಬಾಕ್ಸು ಅನ್ನಿಸ್ತು. ತುಂಬ ಗಟ್ಟಿನೂ ಇದೆ ಇದು ಬಾಕ್ಸು, ತುಂಬ ಫ್ಲೆಕ್ಸಿಬಲ್ ಥರ ಏನಿಲ್ಲ, ಇದು ಚೆನ್ನಾಗಿದೆ ಬಾಕ್ಸು. ಸೊ ನೋಡ್ತಾ ಇರ್ಬೋದು, ಈ ಥರ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬಾಕ್ಸು. ಈಗ ಒಂದು ಕೊಟ್ಟಿದ್ದಾರೆ, ಈ ಥರ ಇದೆ. ಇದರಲ್ಲಿ ನಾವು ವೆಜಿಟೇಬಲ್ಸ್ನ, ಆಮೇಲೆ ನಾನ್ ವೆಜ್ನ, ಆಮೇಲೆ ತರಕಾರಿಗಳನ್ನ ಕಟ್ ಮಾಡಿದ್ದು, ಆಮೇಲೆ ಕಾಳುಗಳನ್ನ, ಸೊಪ್ಪು, ಇದೆಲ್ಲದನ್ನು ಕೂಡ ಇದರಲ್ಲಿ ನಾವು ಸ್ಟೋರ್ ಮಾಡಿ ಇಡ್ಬೋದು. ನಾನಿವಾಗ ಈ ಬಾಕ್ಸ್ನ ಯೂಸ್ ಮಾಡಿಕೊಂಡು ನಂದು ಫ್ರಿಜ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ನಾನು ಯಾವ ಥರ ಫ್ರಿಜ್ನ ಆರ್ಗನೈಸ್ ಮಾಡ್ತೀನಿ ಅಂತ. ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾನು ಇಲ್ಲೆಲ್ಲ ಯಾವ ಥರ ಸ್ಟೋರ್ ಮಾಡಿಟ್ಟಿದ್ದೀನಿ ಅಂತ ಅಂದರೆ, ನಾನು ತೋರಿಸ್ತೀನಿ ಯಾವ ಥರ ಇಟ್ಟಿದ್ದೀನಿ ಅಂತ. ಸೊ ಇದು ಸೊಪ್ಪು ಕವರಲ್ಲಿ ಹಾಕಿಟ್ಟಿದ್ದೀನಿ. ಆ್ಯಂಡ್ ಇದು ಹಾಲಿಗೆ ಅಂತಲೇ ಇಟ್ಟಿರೋದು. ಹಾಲೆಲ್ಲದನ್ನು ಆಲ್ಮೋಸ್ಟ್ ನಾನು ಈ ಬಾಕ್ಸಲ್ಲಿ ಈ ಥರ ಮಾಡಿಬಿಟ್ಟು ಇಡ್ತೀನಿ. ಫುಡ್ಡು, ಸೊ ನಾನು ಈ ಥರ ಬಾಕ್ಸಸ್ನ ಯೂಸ್ ಮಾಡಿ ವೆಜಿಟೇಬಲ್ಸ್ನ ಇಡ್ತೀನಿ. ಇವಾಗ ಅದಕ್ಕೆ ನನಗೆ ಆ ಥರ ರಿಕ್ವೈರ್ಡ್ ಇತ್ತು, ಆ ಥರ ಬಾಕ್ಸ್ ನನಗೆ. ಹಾಗಾಗಿ ನಾನು ಆ ಥರ ಬಾಕ್ಸ್ನ ತರಿಸಿದೆ. ಸೊ ನೋಡ್ತಾ ಇರ್ಬೋದು ನೀವು, ನಾನು ಈ ಥರ ಸ್ಟೋರ್ ಮಾಡಿಡ್ತಿದ್ದೆ ವೆಜಿಟೇಬಲ್ಸ್ ಎಲ್ಲ. ಇದು ಬೆಂಡೆಕಾಯಿ ನಾನು ಈ ಥರ ಇಟ್ಟಿದ್ದೀನಿ. ಆದಮೇಲೆ ಇದು ಹಾಗಲಕಾಯಿ, ಇದನ್ನು ಕೂಡ ನಾನು ಈ ಥರ ಸ್ಟೋರ್ ಮಾಡಿಟ್ಟಿದ್ದೀನಿ. ಗ್ರೀನ್ ಚಿಲ್ಲಿ ಇದನ್ನು ಈ ಥರ ಸ್ಟೋರ್ ಮಾಡಿಟ್ಟಿದ್ದೀನಿ. ಈ ಥರ ಪ್ಲಾಸ್ಟಿಕ್ ಬಾಕ್ಸಸ್ ಎಲ್ಲ ಇರುತ್ತಲ್ಲ, ನಾನು ಇದನ್ನು ವೇಸ್ಟ್ ಮಾಡಲ್ಲ. ಇದಕ್ಕೆ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಡೋದಕ್ಕೆ ಅಂದ್ಬಿಟ್ಟು ಈ ಥರ ಬಾಕ್ಸಸ್ನ ಯೂಸ್ ಮಾಡ್ತಿದ್ದೆ. ನನಗೆ ಈ ಥರ ಬಾಕ್ಸು ಎಲ್ಲಿ ಸಿಕ್ತು ಅಂತ ಅಂದರೆ, ನಾವು ಬಿಗ್ ಬಾಸ್ಕೆಟಲ್ಲೆಲ್ಲ ಏನಾದರೂ ವೆಜಿಟೇಬಲ್ಸ್ನ ಆರ್ಡ್ರ್ ಮಾಡಿದ್ರೆ, ಅಂದರೆ ಚಾಪ್ಡ್ ವೆಜಿಟೇಬಲ್ಸ್ನ ಆರ್ಡ್ರ್ ಮಾಡಿದ್ರೆ ನಮಗೆ ಆವಾಗ ಈ ಥರ ಬಾಕ್ಸ್ಗಳಲ್ಲಿ ಕೊಡ್ತಾರೆ. ಸೊ ಅದನ್ನು ನಾನು ವೇಸ್ಟ್ ಮಾಡಿಲ್ಲ, ನಾನು ಫ್ರಿಜ್ಜಲ್ಲಿ ವೆಜಿಟೇಬಲ್ಸ್ನ ಇಡೋದಕ್ಕೆ ಯೂಸ್ ಮಾಡ್ತಿದ್ದೆ ಇಷ್ಟು ದಿನ. ಇದು ಕ್ಯಾಪ್ಸಿಕಮ್ಮು ಈ ಥರ ಇಟ್ಟಿದ್ದೀನಿ ನಾನು. ಇದು ಕ್ಯಾರೆಟ್, ಇದು ಬೀಟ್ರೂಟ್, ಕಾಳುಗಳು ಮತ್ತು ರವೆ ಇದೆ, ಆಮೇಲೆ ಇದು ಶಾವಿಗೆ ಬರುತ್ತಲ್ಲ ಅದಿದೆ. ಸೊ ಆ ಥರದ್ದೆಲ್ಲ ನಾನು ಈ ಥರ ಬಾಕ್ಸ್ಗಳಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಇದು ಬಂದುಬಿಟ್ಟು ಕರಿಬೇವಿನ ಸೊಪ್ಪು. ಸೊ ಫಸ್ಟ್ ನಾನು ವೆಜಿಟೇಬಲ್ಸ್ನೆಲ್ಲ ಕರೆಂಟ್ ಹೋಯಿತು. ವಿಡಿಯೋ ಮಾಡಬೇಕು ಅಂದರೆ ಮತ್ತೆ ಕರೆಂಟ್ ಬರಬೇಕು. ಸೊ ಅದೇ ತನಕ ವೆಯ್ಟ್ ಮಾಡಬೇಕು. ಕರೆಂಟ್ ಬಂತು ಇವಾಗ. ಸೊ ನಾನು ಕರೆಂಟ್ ಬರೋದ್ರೊಳಗಡೆ ಆಗಲೇ ವೆಜಿಟೇಬಲ್ಸ್ನೆಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಈಗ ಹಾಗಲಕಾಯಿ. ಸೊ ಈ ಥರ ಆಯಿತು, ನೀಟಾಗಿ ಕವರ್ ಆಗಿದೆ. ಇದು ಚಿಲ್ಲಿಗೆ ಇದೇ ಕಂಫರ್ಟಬಲ್ ಆಗಿದೆ ಅಂತ ಅನ್ನಿಸ್ತು. ಸೊ ನಾನು ಇದರಲ್ಲೇ ಬಿಡ್ತಾಯಿದ್ದೀನಿ. ಇದು ಕ್ಯಾಪ್ಸಿಕಮ್ಮು, ಇದರಲ್ಲೇ ಬಿಡ್ತೀನಿ ನಾನು ಹೀಗೇ. ಕರಿಬೇವಿನ ಸೊಪ್ಪು ಇದಾದಮೇಲೆ ಇದು ಎಕ್ಸ್ಟ್ರಾ ಟೊಮೊಟೊ ಇದೆ, ಅದನ್ನು ನಾನು ಇದರಲ್ಲಿ ಇಟ್ಟಿದ್ದೀನಿ. ಒಂದೊಂದು ಸಲ ಏನಾದರೂ ಜಾಸ್ತಿ ಟೊಮೊಟೊ ಇತ್ತು ಅಂತಂದರೆ ಇದರಲ್ಲಿ ದೊಡ್ಡ ಸೈಜ್ ಬರುತ್ತೆ, ಅದನ್ನು ತೊಗೊಂಡು ಅಂದರೆ ದೊಡ್ಡ ಸೈಜ್ ಅಂದರೆ ಈ ಥರ ಇರುತ್ತೆ, ಇಷ್ಟು ದೊಡ್ಡದು. ಇದರಲ್ಲಿ ಟೊಮೊಟೊನ ಇಡ್ತೀನಿ. ಇವಾಗ ಕಮ್ಮಿ ಇದೆ, ಅದಕ್ಕೆ ಇದು ಪುಟ್ಟದ್ರಲ್ಲಿ ಇಟ್ಟಿದ್ದೀನಿ ನಾನು. ಹಾಲು ಮೊಸರು ಏನಿರುತ್ತೆ ಅದನ್ನು ನಾನು ಇದರಲ್ಲಿ ಇಡ್ತಿದ್ದೀನಿ. ಇಲ್ಲಿಗೆ ಬಂದರೆ ಇದು ಡ್ರೈ ಫ್ರೂಟ್ಸು, ಇದು ಕೂಡ ಡ್ರೈ ಫ್ರೂಟ್ಸ್ ಬಾಕ್ಸು, ಎಲ್ಲ ಡ್ರೈ ಫ್ರೂಟ್ಸ್ ಏನೇನೆ.
ಸೊ ಎಲ್ಲ ಪ್ಯಾಕೆಟಲ್ಲಿ ಹಾಗೆ ಇದೆ, ಬೇಕು ಅಂದಾಗ ಯೂಸ್ ಮಾಡ್ಕೊತೀನಿ. ಅದನ್ನು ಯಾವುದೂ ಬೇರೆ ಬಾಕ್ಸಿಗೆ ಹಾಕಿಟ್ಟಿಲ್ಲ ನಾನು, ಕವರಲ್ಲೇ ಇದೆ ಅದು. ಬಿಸ್ಕೆಟ್ಸ್ ಇದೆ ಇದರಲ್ಲೆಲ್ಲ, ಅದನ್ನು ನಾನು ಇಲ್ಲಿಡ್ತಿದ್ದೀನಿ. ಇಲ್ಲೆಲ್ಲ ಪೂರ್ತಿ ಮಸಾಲ ಐಟಮ್ಸ್ ಇದೆ. ಆಮೇಲೆ ಈಗ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಅದೆಲ್ಲ ಬರುತ್ತಲ್ವ, ಅದನ್ನು ನಾನು ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಯಾಕೆ ಇಟ್ಟಿದ್ದೀನಿ, ಇವೇನು ಹಿಟ್ಟುಗಳನ್ನೂ ತೊಗೊಬಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದಾಳಲ್ಲ ಅಂದ್ಕೊಬೇಡಿ. ನಾನು ಸ್ವಲ್ಪ ಗೋಧಿ ಹಿಟ್ಟು ಅದೆಲ್ಲ ಯೂಸ್ ಮಾಡೋದು ಕಮ್ಮಿ, ಹೊರಗಿಟ್ರೆ ಹುಳ ಬಂದುಬಿಡುತ್ತೆ, ಹಾಗಾಗಿ ನಾನು ಫ್ರಿಜ್ಜಲ್ಲೇ ಇಡ್ತೀನಿ. ಅದನ್ನು ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ ಹಿಟ್ಟು. ಆ ಥರ ಏನು ತುಂಬ ಒದ್ದೆ ಥರ ಆಗೋದು ಆ ಥರ ಏನಾಗಲ್ಲ, ಚೆನ್ನಾಗಿರುತ್ತೆ, ಹಿಟ್ಟು ಇಡ್ಬೋದು. ಸೊ ಇಲ್ಲಿ ಅದಿರುತ್ತೆ. ಆಮೇಲೆ ಸೊಪ್ಪು ಇಡ್ತೀನಿ, ಆಮೇಲೆ ಫ್ಲವರ್ಸ್ ಇದ್ದರೆ ಫ್ಲವರ್ಸ್ ತಂದು ಇಡ್ತೀನಿ. ಸೊ ಈ ಬಾಕ್ಸಲ್ಲಿ ಅದಿರುತ್ತೆ. ಸೊ ಇಷ್ಟು ನಾನು ಅರೇಂಜ್ ಮಾಡಿರೋದು ಫ್ರಿಜ್ನ. ಸೊ ನಾನು ನೀಟಾಗಿ ಅದನ್ನು ತೋರಿಸ್ಬಿಡ್ತೀನಿ ಯಾವ ಥರ ಅರೇಂಜ್ ಮಾಡಿದ್ದೀನಿ ಅಂತ ಇನ್ನೊಂದ್ಸಲ. ತುಂಬ ಐಸ್ ಕ್ರೀಮ್ಸು, ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದೀನಿ ಅಂತ ಅಂದ್ಕೊಬೇಡಿ. ಇಲ್ಲಿ ಏನಿದೆ ಅಂತ ಅಂದರೆ, ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಆಲ್ಮೋಸ್ಟ್ ಡಬ್ಬಿಲೆಲ್ಲ ನಾನು ಕಾಳುಗಳನ್ನ ತುಂಬಿ ಇಟ್ಟಿದ್ದೀನಿ. ಇದೆಲ್ಲ ಯೂಸ್ ಆ್ಯಂಡ್ ಥ್ರೋ ಬಾಕ್ಸಸ್ ಬರುತ್ತಲ್ವ, ಪಾರ್ಸಲ್ ನಾವು ಊಟ ತರಿಸ್ತೀವಲ್ವ, ಈ ಬಿರಿಯಾನಿ ಆಗಿರ್ಬೋದು, ಗ್ರೇವೀಸ್ ಆಗಿರ್ಬೋದು, ಏನಾದ್ರು ಪಾರ್ಸಲ್ ಹೋಟೆಲಿಂದ ತರಿಸಿರ್ತೀವಲ್ಲ ಅದ್ರದ್ದು ಬಾಕ್ಸಸ್ಸು, ಯೂಸ್ ಆ್ಯಂಡ್ ಥ್ರೋ ಬಾಕ್ಸಸ್ಸು ನಾನು ಈ ಥರ ಕಾಳುಗಳನ್ನೆಲ್ಲ ತುಂಬಿ ಇಟ್ಟಿದ್ದೀನಿ. ಅದನ್ನು ವೇಸ್ಟ್ ಮಾಡಿಲ್ಲ ಈ ಬಾಕ್ಸಸ್ನ. ಚೀಸು ಮತ್ತು ಬಟರ್ ಎಲ್ಲ ಇಲ್ಲಿರುತ್ತೆ. ಅದಾದಮೇಲೆ ಇಲ್ಲಿ ಒಂದೆರಡು ಟ್ಯಾಬ್ಲೆಟ್ಸ್ ಇಟ್ಟಿದ್ದೀನಿ. ಆಪ್ಷನಲ್ಲಿ ಇಷ್ಟಿದೆ. ಈ ಥರ ನಾನು ಫ್ರಿಜ್ನ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಾಗಿ ನನ್ನ ಫ್ರಿಜ್ ಯಾವ ಥರ ಇದೆ ಅನ್ನೋದನ್ನು ನಾನು ಇವಾಗ ವಿಡಿಯೋ ಮಾಡಿ ತೋರಿಸ್ತೀನಿ, ನೋಡಿ.